ಅಕ್ರಮವಾಗಿ ಮೈನಿಂಗ್ ಮಾಡಿ ಸಿಕ್ಕಿಬಿದ್ದು 20 ಕೋಟಿ ದಂಡ ಕಟ್ಟಿದ್ದು ಯಾರು? ಅದು ನಿಮ್ಮ ಶಾಸಕರ ಧರ್ಮಪತ್ನಿ ಎಂಬುದನ್ನ ಮರೆತು ಮಾತನಾಡುತ್ತೀಯಾ? ಕೋತಿ ತಾನು ತಿಂದು ಮೇಕೆ ಬಾಯಿಗೆ ಒರೆಸಿದ ಹಾಗೆ ನೀವು ಕದ್ದು ನಮ್ಮ ಮುಖಂಡರಿಗೆ ಒರೆಸಲು ಮುಂದಾದ್ರೆ ಯಾರಿಗೂ ತಿಳಿಯುವುದಿಲ್ಲ ಎಂದಿದ್ದೀರಾ? ಅದು ಏನು ಎಂದು ಎಲ್ಲರಿಗೂ ತಿಳಿದ ವಿಚಾರ ಎಂದು ಕಾಂಗ್ರೆಸ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ವೆಂಕಟೇಶ್ ವಿರುದ್ಧ ಬಿಜೆಪಿ ಮುಖಂಡ ಗೋಪಾಲಪುರ ಚಂದ್ರಶೇಖರ್ ತೀವ್ರ ವಾಗ್ದಾಳಿ ನಡೆಸಿದರು. ಗುಬ್ಬಿ ಪಟ್ಟಣದ ಪರಿವೇಕ್ಷಣಾ ಮಂದಿರದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಅಕ್ರಮವಾಗಿ ಮೈನಿಂಗ್ ಮಾಡಿ ಸಿಕ್ಕಿಬಿದ್ದು 20 ಕೋಟಿ ದಂಡ ಕಟ್ಟಿದ್ದು ಯಾರು ಎಂದು ತಿಳಿದು ನಮ್ಮ ಮುಖಂಡರು ಮೈನಿಂಗ್ ಕಳ್ಳ ಎಂದು ಏಕವಚನದಲ್ಲಿ ಮಾತನಾಡಿ ಗೆರಾವ್ ಹಾಕುವ ಮಾತನಾಡಿದ್ದಾರೆ. ಅದರ ಪರಿಣಾಮ ಎದುರಿಸಬೇಕಾಗುತ್ತದೆ. ನಿನಗೆ ತಾಕತ್ತು ಇದ್ರೆ ಚುನಾವಣೆಗೆ ನಿಂತು ತೋರಿಸು. 150 ಮತಗಳು ನಿನಗೆ ಬೀಳದಂತೆ ನಾವು ಮಾಡುತ್ತೇವೆ. ಹಾಗೆ ನೀನೇ ಮಾಡಿಕೊಂಡಿದ್ದೀಯಾ ಎಂದು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಿಗೆ ಎಚ್ಚರಿಕೆ ನೀಡಿದರು. 20 ಕೋಟಿ ಯಾರಿಗೆ ದಂಡ ಹಾಕಿರೋದು? ಕ್ರಷರ್ಗೆ ದಿಲೀಪ್ ಅವ್ರಿಗೆ ದಂಡ ಹಾಕಿರೋದು 20 ಕೋಟಿನ ಯಾರಿಗೆ ದಂಡ ಹಾಕಿರೋದು? ಬಿಜೆಪಿ ಗೌರ್ಮೆಂಟ್ ಇದ್ದಾಗ ಇಲ್ಲಿಗಲ್ ಮಾಡಕ್ ಹೋಗಿ ಅವ್ರಿಗೆ 20 ಕೋಟಿ ದಂಡ ಹಾಕಿರೋದು. ಹಾಕಿಲ್ಲ ಅಂತ ಹೇಳಿ ಅವ್ರು 20 ಕೋಟಿ ದಂಡನ ಇದ್ರ ಬಗ್ಗೆ ದಿಲೀಪ್ ಅವರು ಮಾತಾಡ್ಯಾರ. ಇಲ್ಲಿಗಲ್ ಮೈನ್ಸು ನಿಮ್ಗೆಲ್ಲ ಗೊತ್ತಿರ್ಬೋದು. ಒಂದು 15-20 ವರ್ಷದಿಂದ ಆಚೆಗೆ ತಾಲೂಕು ದೊಡ್ಡ ಗಲಾಟೆ ಆಗಿದ್ದು ಗೊತ್ತಿರ್ಬೋದು. ಚಂದ್ರಮೌಳಿ ಅಂತ ಹೇಳಿ ಹೊಡಿಸಿದ್ದು ಈ ವಿಚಾರದಲ್ಲೆಲ್ಲ. ಇಲ್ಲಿಗಲ್ ಮೈನ್ಸ್ ಯಾರು ಮಾಡ್ತಿದ್ರು? ಅರಾಜ್ ಟೈಮಲ್ಲಿ ದಿಲೀಪ್ ಅವರು ಇಲ್ಲಿಗಲ್ ಅವರು ನೇರವಾಗಿ ಲೈಸೆನ್ಸ್ ಹೋಲ್ಡರ್ ಅವರು ಬೇರೆ ಲೀಸ್ಗೆ ಹಾಕ್ಸ್ಕೊಂಡು ಮೈನ್ಸ್ ಮಾಡ್ತಿದ್ದು. ಅದ್ರ ಜೊತೆ ಪಾರ್ಟ್ನರ್ ಆಗಿ ಮಾಡ್ತಿದ್ದು ಪಂಚಾಕ್ಷರಿ ಅವರು ಆಲ್ಗೋಡ್ ಅಂತ ಇನ್ನೊಬ್ರು ನಮ್ಮ ಸುರೇಶ್ ಬಾಬು ಅವರ ಬಾಮನ್ನು ದಿಲೀಪ್ ಅವರು ಲೀಗಲ್ ಆಗಿ ಮೈನ್ಸ್ ಮಾಡ್ತಿದ್ರು. ಇಲ್ಲಿಗಲ್ ಅದು ಮಾಡಿಲ್ಲ. ಯಾವ್ದಾರ ಕರೆಂಟ್ ಕದ್ದವ್ರೆ ಅಂತ ದಾಖಲಾತಿತ್ತಲ್ಲ, ದಾಖಲಾತಿತ್ತಂದ್ರೆ ಅದು ದೇವಸ್ಥಾನದ ಪ್ರಮಾಣ ಮಾಡ್ಲಿ, ಅವನ್ ಬಿಲ್ ತರ್ಲಿ, ಅದನ್ನ ತಪ್ಪೊಪ್ಕೊಳ್ಳೋಣ. ಇಲ್ದ ಸ್ವಲ್ಪವು ಅಷ್ಟು ದಂಡ ಹಾಕಿರು, ಕರೆಂಟ್ ಕಳ್ಳ, ಮೈನ್ಸ್ ಕಳ್ಳ, ಇವೆಲ್ಲ ಶೋಭೆ ತರ ಅಂತದಲ್ಲ.